ಅಯ್ಯೋ, ಇರಾನ್ನಲ್ಲಿ 200 ಮಕ್ಕಳ ಮಾರಣ ಹೋಮವಾಗಿದೆ. ಮಕ್ಕಳು ಮಾತ್ರವಲ್ಲ, ಗರ್ಭಿಣಿಯರು ಕೂಡ ದಾರುಣ ಸಾವನ್ನಪ್ಪಿದ್ದಾರೆ. 202 ಮಕ್ಕಳು, 223 ಮಹಿಳೆಯರು ದುರಂತ ಅಂತ್ಯವನ್ನು ಹೊಂದಿದ್ದಾರೆ. ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 6 ತಿಂಗಳ ಮಗು ಜೊತೆಗೆ ಇಡೀ ಕುಟುಂಬ ನಿನ್ನೆ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿತ್ತು. ಇವತ್ತು ಮಕ್ಕಳ ಮಾರಣ ಹೋಮವೇ ನಡೆದಿದೆ. ಇರಾನ್ನಲ್ಲಿ 200 ಮಕ್ಕಳ ಮಾರಣ ಹೋಮ. ಮಕ್ಕಳು ಮಾತ್ರವಲ್ಲದೆ ಗರ್ಭಿಣಿಯರು ಕೂಡ ದಾರುಣ ಸಾವನ್ನಪ್ಪಿದ್ದಾರೆ. 202 ಮಕ್ಕಳು, 223 ಮಹಿಳೆಯರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಜನವಸತಿ ಪ್ರದೇಶ, ಆಸ್ಪತ್ರೆಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಇರಾನ್ನಾದ್ಯಂತ 153ಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಧ್ವಂಸ ಮಾಡಲಾಗಿದೆ. ಚಿಕಿತ್ಸೆಗೆ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ದಾಖಲಾಗಿದ್ದವರು ದುರ್ಮರಣವನ್ನು ಹೊಂದಿದ್ದಾರೆ. ಇಸ್ಫಹಾನ್ ಕೆಮ್ರಾನ್ ಶಾ ನಗರದ ಮಿಲಿಟರಿ ತಾಣಗಳ ಮೇಲೆ, ಕಾರ್ಖಾನೆಗಳು, ಎಲ್ಲ ಕಡೆ ಕೂಡ ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ. 200 ಮಕ್ಕಳು ಸರಿಸುಮಾರು ಇದರಲ್ಲಿ ಸಾವಿಗೀಡಾಗಿರುವಂಥದ್ದು. ಗರ್ಭಿಣಿಯರು ಕೂಡ ದಾರುಣ ಸಾವನ್ನಪ್ಪಿದ್ದಾರೆ. ಮಹಿಳೆಯರು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇದೀಗ ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಇರಾನ್ನಲ್ಲಿ ಎಲ್ಲೆಂದರಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೃತದೇಹಗಳು ಕಾಣಸಿಗ್ತಾ ಇದೆ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 20 ಮಕ್ಕಳು ಸಾವನ್ನಪ್ಪಿದ್ದಾರೆ. ಜನವಸತಿ ಪ್ರದೇಶ, ಆಸ್ಪತ್ರೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಇರಾನ್ನಾದ್ಯಂತ 153ಕ್ಕೂ ಹೆಚ್ಚು ಆಸ್ಪತ್ರೆಗಳು ಕೂಡ ಧ್ವಂಸವಾಗಿದೆ. ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಇಸ್ಫಹಾನ್ ಕೆಮ್ರಾನ್ ಶಾ ನಗರದ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಮಿಲಿಟರಿ ತಾಣಗಳು, ಕಾರ್ಖಾನೆಗಳು ಎಲ್ಲವೂ ಕೂಡ ಛಿದ್ರವಾಗಿ ಹೋಗಿದೆ. 200 ಮಕ್ಕಳು, ಸರಿಸುಮಾರು 200 ಮಕ್ಕಳ ಮಾರಣ ಹೋಮವೇ ನಡೆದು ಹೋಗಿದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇದೀಗ ಇರಾನ್ ಕಂಪ್ಲೀಟ್ ಆಗಿ ನಡುಗಿ ಹೋಗಿದೆ. ಮಕ್ಕಳು, ಗರ್ಭಿಣಿಯರು ದಾರುಣ ಸಾವನ್ನಪ್ಪಿದ್ದಾರೆ ಈ ಒಂದು ದಾಳಿಯಲ್ಲಿ. ಚಿಕಿತ್ಸೆಗೆ ಅಂತ ಹೇಳ್ಬಿಟ್ಟು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ದಾಖಲಾದಂತಹ ಸಂದರ್ಭದಲ್ಲಿ ಆಗಿರುವಂತಹ ಒಂದು ದಾಳಿ. ಇಸ್ಫಹಾನ್ ಕೆಮ್ರಾನ್ ಮಿಲಿಟರಿ ತಾಣಗಳು, ಕಾರ್ಖಾನೆಗಳು ಎಲ್ಲವೂ ಕೂಡ ಛಿದ್ರವಾಗಿದೆ. ಸೊ ಇವತ್ತು ನಿಲ್ಲತ್ತೆ, ನಾಳೆ ನಿಲ್ಲತ್ತೆ ಯುದ್ಧ. 14 ದಿನದಲ್ಲಿ ತಣ್ಣಗಾಗುತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಯಾವುದೂ ಕೂಡ ತಣ್ಣಗಾಗೋ ಥರ ಕಾಣಿಸ್ತಾನೇ ಇಲ್ಲ. ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆಯೋ ಹೊರತು ಯಾವುದೇ ಬದಲಾವಣೆಗಳಾಗಲಿ, ಯಾರೂ ಕೂಡ ಸುಮ್ಮನಾಗ್ತಾ ಇಲ್ಲ. ನಮಗಿಂತ ನೀವು ಮೇಲೂ, ನಿಮಗಿಂತ ನಾವು ಮೇಲೂ ಅಂತ ಹೇಳ್ಬಿಟ್ಟು ತಮ್ಮ ಶಕ್ತಿ ಪ್ರಯೋಗವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಲ್ಲಿ ಅಮಾಯಕರು ಬಲಿಯಾಗ್ತಾ ಇರೋದೇ ವಿಪರ್ಯಾಸ ಅಂತ ಹೇಳಿದ್ರೆ. 202 ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇದೀಗ ಬಲಿಯಾಗಿದ್ದಾರೆ ಮಕ್ಕಳು ಹಾಗೆ ಗರ್ಭಿಣಿಯರು.